ಕನ್ನಡಿಯ ಗಂಟು ತೋರಿಸಿ ಅಲ್ಪಸಂಖ್ಯಾತರನ್ನ ವಂಚಿಸುವ ಕಾಂಗ್ರೆಸ್. ಮುಸ್ಲಿಮರಿಗೆ ಸೌಲಭ್ಯ ಕೊಡೋಕೆ ನಾವು ಸಿದ್ಧ, ಆದರೆ ಬಿಜೆಪಿ ಕೊಡೋದಿಲ್ಲ ಅನ್ನೋ ಪ್ರಹಸನ ಯಾಕೆ? ನಾವು ಕೊಟ್ಟ ಹಾಗೆ ಮಾಡ್ತೀವಿ, ನೀವು ಕಿತ್ಕೊಂಡ್ ಹಾಗೆ ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗೆ ಹೇಳ್ತಿದ್ಯಾ? ಮುಸ್ಲಿಮರಿಗೆ ಸಂಬಂಧಪಟ್ಟ ಸೌಲಭ್ಯಗಳ ವಿಷಯ ಮಾತ್ರ ಯಾಕೆ ಹೀಗೆ ಸೋರಿಕೆಯಾಗಿ ಚರ್ಚೆಯಾಗಿ ಮತ್ತೆ ಮೂಲೆ ಸೇರ್ತಾ ಇದೆ? ಬೇರೆ ಸಮುದಾಯಗಳಿಗೆ ಕೊಡುವ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಇಂತಹ ಚರ್ಚೆನೇ ಆಗೋದಿಲ್ಲ ಯಾಕೆ? ಮುಸ್ಲಿಮರನ್ನ ತುಷ್ಟೀಕರಿಸಲಾಗ್ತಿದೆ ಎನ್ನುವ ವದಂತಿಯನ್ನ ಹಬ್ಬಿಸ್ತಾ ಅವರನ್ನ ಹೇಗೆ ಅಭಿವೃದ್ಧಿಯಿಂದ ಹೊರಗಿಡ್ತಾ ಬರಲಾಗ್ತಿದೆ ಅನ್ನೋದನ್ನ ನಾವು ನೋಡ್ತಿದ್ದೀವಿ. ಮುಸ್ಲಿಮರಿಗಾಗಿ ಸರ್ಕಾರ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನ ಘೋಷಿಸಿದ್ರೂ ಅದನ್ನ ಮುಸ್ಲಿಮರ ತುಷ್ಟೀಕರಣ ಅಂತ ಕರೆಯಲಾಗುತ್ತೆ. ಈ ನಾಡು ಸಮಗ್ರವಾಗಿ ಅಭಿವೃದ್ಧಿಯೆಡೆಗೆ ಸಾಗಬೇಕಾದ್ರೆ ಮುಸ್ಲಿಮರು ಆ ಅಭಿವೃದ್ಧಿಯ ಕೊಂಡಿಯೊಳಗೆ ಸೇರ್ಪಡೆಗೊಳ್ಳಬೇಕು ಅನ್ನೋದನ್ನ ಆಳುವವರು ಮರೆತಿದ್ದಾರೆ. ಯುಪಿಎ ಅಧಿಕಾರದಲ್ಲಿರುವಾಗ ಹೊರಬಿದ್ದ ಸಾಚಾರ್ ವರದಿ ಮುಸ್ಲಿಮರನ್ನ ನವ ದಲಿತರು ಅಂತ ಕರೆದಿದೆ. ಆ ಪರಿಸ್ಥಿತಿ ಇಂದಿಗೂ ಭಿನ್ನವಾಗೇನೂ ಇಲ್ಲ. ಶೋಷಿತ ಸಮುದಾಯವಾಗಿ ಗುರುತಿಸಿಕೊಂಡಿರುವ ಮುಸ್ಲಿಮರ ಅಭಿವೃದ್ಧಿಗಾಗಿ ಯೋಜನೆಗಳನ್ನ ಹಮ್ಮಿಕೊಳ್ಳೋದು ಆಡಳಿತದ ಹೊಣೆಗಾರಿಕೆ ಆಗಿದೆಯೇ ಹೊರತು ಅದು ಉಪಕಾರವಲ್ಲ. ಇದನ್ನ ಆಳುವವರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಂದು ಮುಸ್ಲಿಮರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಹೆಚ್ಚುವರಿ ಕೊಡುಗೆಗಳನ್ನ ನಿರೀಕ್ಷಿಸ್ತಾ ಇಲ್ಲ. ದುರ್ಬಲರಿಗೆ, ಶೋಷಿತ ಸಮುದಾಯಗಳಿಗೆ ಸರ್ಕಾರ ನೀಡಬಹುದಾದ ಯೋಜನೆಗಳಲ್ಲಿ ತಮಗೂ ಪಾಲ್ ನೀಡಿ ಅಂತ ಕೇಳ್ತಿದೆ. ಆದರೆ ಅದನ್ನ ಕೊಡುವಾಗಲೂ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಕೆಂಗಣಿಗೆ ಗುರಿಯಾಗಬೇಕಾಗತ್ತೋ ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ಅಲ್ಪಸಂಖ್ಯಾತ ಸಮುದಾಯದ, ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಜನಪ್ರತಿನಿಧಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಸರ್ಕಾರಿ ಕಾಮಗಾರಿ ಗುತ್ತಿಗೆಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ನೀಡಿದ ಮಾದರಿಯಲ್ಲಿ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೂ 4% ಮೀಸಲಾತಿ ನೀಡಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ರು. ಈ ಬೇಡಿಕೆ ಇವತ್ತು ನಿನ್ನೆದಲ್ಲ. ಇಂತಹ ಬೇಡಿಕೆಯನ್ನ ಮಂಡಿಸಿದ್ದೇ ಮಹಾಪರಾಧ ಅನ್ನುವಂತೆ ಕೆಲವು ಮಾಧ್ಯಮಗಳು ಅವುಗಳನ್ನೇ ಮುಂದಿಟ್ಟುಕೊಂಡು ಮುಸ್ಲಿಮರಿಗೆ 4% ಮೀಸಲು ಅಂತ ಪ್ರಶ್ನಾರ್ಥಕ ಚಿಹ್ನೆಗಳನ್ನ ಹಾಕಿ ವಿಶೇಷ ವರದಿಗಳನ್ನು ಪ್ರಕಟಿಸಿದ್ವು. ಹೀಗೆ ಪ್ರಕಟಿಸಿದ ಬೆನ್ನಿಗೆ ವಿರೋಧ ಪಕ್ಷದ ನಾಯಕರು ಹಸಿ ಮಾಂಸವನ್ನ ಕಂಡು ಧಾವಿಸಿದ ರಣಹದ್ದುಗಳಂತೆ ಕೇಕೆ ಹಾಕತೊಡಗಿದ್ವು. ಇದು ಮುಸ್ಲಿಮರ ತುಷ್ಟೀಕರಣ ಅಂತ ಒಬ್ಬ ನಾಯಕ ಹೇಳಿದ್ರೆ, ಅಲ್ಪಸಂಖ್ಯಾತರು ಅಂತಂದ್ರೆ ಮುಸ್ಲಿಮರು ಮಾತ್ರ ಅಂತ ಮತ್ತೊಬ್ರು ಕೇಳಿದ್ರು. ಸರ್ಕಾರದ ಖಜಾನೆಯನ್ನ ಮುಸ್ಲಿಮರ ಅಭಿವೃದ್ಧಿಗಾಗಿ ತೆರೆದಿಡಲಾಗ್ತಿದೆ ಎನ್ನುವ ರೀತಿಯಲ್ಲಿ ಅವರು ಗದ್ದಲ ಎಬ್ಬಿಸುತ್ತಿದ್ದಾರೆ. ಸರ್ಕಾರವಂತೂ ಅದೇನೋ ತಪ್ಪು ಮಾಡಿದವನಂತೆ, ಅಂತಹ ಯಾವ ಉದ್ದೇಶವೂ ಸರ್ಕಾರದ ಬಳಿ ಇಲ್ಲ ಅಂತ ತನ್ನನ್ನ ತಾನು ನಿರಪರಾಧಿ ಅಂತ ಘೋಷಿಸಿಕೊಳ್ಳುತ್ತೆ. ಮುಖ್ಯವಾಗಿ ಸರ್ಕಾರಿ ಕಾಮಗಾರಿ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಬಳಿ ಯಾವುದೇ ತಿದ್ದುಪಡಿ ಮಸೂದೆ ಸಿದ್ಧವಾಗಿಲ್ಲ. ಸಂಪುಟದಲ್ಲಿ ಪ್ರಸ್ತಾಪ ಆಗೋದಂತೂ ದೂರದ ಮಾತು. ಆದರೆ ಮಾಧ್ಯಮಗಳು ಮೀಸಲಾತಿ ಆಧಾರದಲ್ಲಿ ಮುಸ್ಲಿಮರಿಗೆ ಕಾಮಗಾರಿ ಗುತ್ತಿಗೆಗಳನ್ನು ಹಂಚು ಆಗ್ಬಿಟ್ಟಿತ್ತು. ತಾವು ತಿಂದ ಬೆಣ್ಣೆಯನ್ನ ಮುಸ್ಲಿಮರ ಮುಖಕ್ಕೆ ಹಚ್ಚಿ ನೋಡಿ ಹೇಗೆಲ್ಲ ಸವಲತ್ತನ್ನ ಮುಸ್ಲಿಮರು ಮೆದ್ದಿದ್ದಾರೆ ಅಂತ ಬಿಜೆಪಿ ಮೊಸಳೆ ಕಣ್ಣೀರು ಸುರಿಸತೊಡಗಿತ್ತು. ವಿಶೇಷ ಅಂದ್ರೆ ಈ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ವಿಚಾರ ಇದೇ ರೀತಿ ವರದಿಯಾಗಿ ಬಳಿಕ ವಿವಾದ ಆಗಿದ್ದು ಇದು ಮೊದಲೇನೂ ಅಲ್ಲ. ಈ ಹಿಂದೇನೂ ಇದೇ ಪ್ಯಾಟರ್ನ್ ನಡೆದಿದೆ. ಈಗ ಮತ್ತೆ ಅದೇ ರಿಪೀಟ್ ಆಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಯಾರಿಗೋ ಇದು ಹೀಗೆ ವಿವಾದವಾಗಿ ಮೂಲೆ ಸೇರಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ನಿಯಮಿತವಾಗಿ ಈ ಸುದ್ದಿ ಸೋರಿಕೆ ಆಗುತ್ತೆ. ಆಮೇಲೆ ಅದೇ ಮೀಡಿಯಾಗಳ ವರದಿ, ಬಿಜೆಪಿ ರಿಯಾಕ್ಷನ್, ಆಮೇಲೆ ಗಪ್ಚುಪ್ ಅಷ್ಟೇ. ಕನಿಷ್ಠ ಆಳುವ ಕಾಂಗ್ರೆಸ್ ಸರ್ಕಾರಕ್ಕಾದ್ರೂ ಒಂದಷ್ಟು ವಿವೇಕ ಇದ್ರೆ ಮುಸ್ಲಿಮರ ಅಭಿವೃದ್ಧಿಯೂ ನಾಡಿನ ಅಭಿವೃದ್ಧಿಯ ಭಾಗವಾಗಿದೆ, ಅದರ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಸ್ಪಷ್ಟೀಕರಣ ನೀಡಬಹುದಿತ್ತು. ಆದರೆ ಅಂತಹ ಮಸೂದೆ ಸಿದ್ಧಗೊಳ್ಳುವ ಮೊದಲೇ ಅಂತಹ ಯಾವುದೇ ಉದ್ದೇಶ ಸರ್ಕಾರದ ಬಳಿ ಇಲ್ಲ ಅಂತ ಕೈ ತೊಳೆದುಕೊಳ್ಳೋದು ಏನನ್ನ ಸೂಚಿಸುತ್ತೆ? ಧರ್ಮಾಧಾರಿತ ಮೀಸಲಾತಿಯ ಮೂಲಕ ಸರ್ಕಾರಿ ಕಾಮಗಾರಿ ಗುತ್ತಿಗೆಯನ್ನ ನೀಡಬಾರದು ಅನ್ನೋದು ನಿಜವೇ ಆಗಿದ್ದರೂ ಈ ನಾಡಿನಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಹಂಚಿರೋದು ಧರ್ಮಾಧಾರಿತವಾಗಿ ಅಲ್ಲ. ಆ ಅರಿವು ಸರ್ಕಾರಕ್ಕಿರಬೇಕು. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ಆಧಾರದಲ್ಲಿ ಅವರನ್ನ ಮೇಲೆತ್ತುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಅವರ ಅಭಿವೃದ್ಧಿಗೆ ಸಂವಿಧಾನಬದ್ಧವಾಗಿ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಯಾವ ಕೀಳರಿಮೇನೂ ಇರಬಾರದು. 2023ರಲ್ಲಿ ಬೊಮ್ಮಾಯಿ ಸರ್ಕಾರ ಮುಸ್ಲಿಮರಿಗೆ ನೀಡ್ತಾ ಇದ್ದ 4% ಒಬಿಸಿ ಮೀಸಲಾತಿಯನ್ನ ರದ್ದುಪಡಿಸಿ ಮುಸ್ಲಿಮರನ್ನ ಏಕಾಏಕಿ ಯಾವ ಆರ್ಥಿಕ ಸಾಮಾಜಿಕ ಮಾನದಂಡ ಇಲ್ಲದೇನೆ ಸಾಮಾನ್ಯ ವರ್ಗಕ್ಕೆ ಸೇರಿಸಿತು. ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವುದನ್ನು ಒಪ್ಪಲ್ಲ ಅನ್ನೋ ಸಬೂಬ್ ಹೇಳಿ ಅಂದಿನ ಬಿಜೆಪಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿತ್ತು. ಆದರೆ ಮುಸ್ಲಿಮರಿಗೆ ಈ ಮೀಸಲಾತಿಯನ್ನ ನೀಡಿರೋದು ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರೋದನ್ನ ಆಧರಿಸಿ. ಒಂದು ವೇಳೆ ಮೀಸಲಾತಿಯನ್ನ ರದ್ದುಗೊಳಿಸಬೇಕಾದ್ರೂ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯ ಸಮೀಕ್ಷೆ ನಡೆಸಿ ಅದರ ಆಧಾರದಲ್ಲಿ ರದ್ದುಗೊಳಿಸಬೇಕು. ವಿಪರ್ಯಾಸ ಅಂದ್ರೆ ಮುಸ್ಲಿಮರ ಮೀಸಲಾತಿಯನ್ನ ರದ್ದುಗೊಳಿಸುವ ಸಂದರ್ಭದಲ್ಲಿ ಕ್ರಿಶ್ಚಿಯನ್, ಬೌದ್ಧ, ಜೈನ ಸಮುದಾಯಕ್ಕೆ ಈ ವರ್ಗದಲ್ಲಿ ಮೀಸಲಾತಿಯನ್ನ ಮುಂದುವರೆಸಿದೆ. ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಯಥಾಸ್ಥಿತಿ ಕಾಪಾಡುವ ಆದೇಶ ಹೊರಬಿದ್ದರಿಂದ ಬಿಜೆಪಿ ಸರ್ಕಾರಕ್ಕೆ ಹಿನ್ನಡೆಯಾಯಿತು. ನ್ಯಾಯವಾಗಿ ತನಗೆ ಸಿಗಬೇಕಾಗಿರುವ 4% ಮೀಸಲಾತಿಯನ್ನೇ ಶೋಷಿತ ಮುಸ್ಲಿಂ ಸಮುದಾಯ ತಮ್ಮದಾಗಿಸಿಕೊಳ್ಳೋಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ನಡೆಸುವಂತಹ ಸ್ಥಿತಿ ಇದೆ. ಹೀಗಿರುವಾಗ ತುಷ್ಟೀಕರಣದ ಮಾತು ಎಲ್ಲಿ ಬಂತು? ಭೇಟಿ ಬಚಾವೋ ಭೇಟಿ ಪಡಾವೋ ಕೇಂದ್ರ ಸರ್ಕಾರದ ಘೋಷಣೆಯಾಗಿದೆ. ಮಾತ್ರವಲ್ಲ, ಈ ಯೋಜನೆಗಾಗಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣವನ್ನ ಸುರಿತಾ ಬರಲಾಗಿದೆ.
ಮುಸ್ಲಿಂ ಹೆಣ್ಮಕ್ಳು ಓದಬೇಕು, ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಸರ್ಕಾರದ ಮಹದಾಸೆಯೂ ಆಗಿದೆ. ಆದರೆ ಬಿಜೆಪಿ ಅವಧಿಯಲ್ಲಿ ಹಿಜಾಬ್ ನೆಪ ಮುಂದಿಟ್ಟು ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಶಾಲೆಯಿಂದ ಹೊರಹಾಕಲಾಯಿತು. ರಾಜ್ಯ ಸರ್ಕಾರದ ನಿರ್ಧಾರದಿಂದ ನೂರಾರು ವಿದ್ಯಾರ್ಥಿನಿಯರು ಶಾಲೆ ತೊರೆಯುವಂತಾಯಿತು. ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಾದ್ರೂ ಈ ಆದೇಶದಿಂದ ವಿದ್ಯಾರ್ಥಿನಿಯರಿಗೆ ಮುಕ್ತಿ ಸಿಗತ್ತೆ, ಮುಕ್ತವಾಗಿ ಶಾಲೆಗೆ ತೆರಳುವ ವಾತಾವರಣ ನಿರ್ಮಾಣವಾಗತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಹಿಜಾಬ್ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರೋಕೆ ಈಗಲೂ ಸರ್ಕಾರ ಹಿಂಜರಿತಾ ಇದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದ ಸ್ಕಾಲರ್ಶಿಪ್ಗಳು, ಆರ್ಥಿಕ ನೆರವುಗಳನ್ನು ಹಂತ ಹಂತವಾಗಿ ಕಿತ್ಕೊಳ್ಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ವಕ್ಫ್ ಹೆಸರಿನಲ್ಲಿ ಕಾನೂನು ಜಾರಿಗೆ ತಂದು ಮುಸ್ಲಿಮರ ಧಾರ್ಮಿಕ ಸ್ಥಳಗಳ ಮೇಲೆ ಸರ್ಕಾರ ಹಸ್ತಕ್ಷೇಪ ನಡೆಸೋಕೆ ಮುಂದಾಗಿದೆ. ಇವೆಲ್ಲ ಸಾಕಾಗೋದಿಲ್ಲ ಅಂತ ಇದೀಗ ಕನ್ನಡಿಯ ಗಂಟುಗಳನ್ನು ತೋರಿಸಿ ಅಲ್ಪಸಂಖ್ಯಾತರನ್ನ ಯಾಮಾರಿಸುವ ಕೆಲಸ ನಡೀತಾ ಇದೆ. ತೆಲಂಗಾಣದಲ್ಲಿ ಇತ್ತೀಚೆಗೆ ಅಲ್ಲಿನ ಸರ್ಕಾರ ರಂಜಾನ್ ಉಪವಾಸದ ಹಿನ್ನೆಲೆಯಲ್ಲಿ ಮುಸ್ಲಿಮರಿಗೆ 1 ಗಂಟೆ ಕಡಿಮೆ ಕೆಲಸದ ಉಡುಗೊರೆಯನ್ನ ನೀಡಿತು. ಇದೂ ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣ ಆಯಿತು. ಆದರೆ ಈ 1 ಗಂಟೆ ಕಡಿಮೆ ಕೆಲಸ ಮುಸ್ಲಿಮರ ಅತ್ಯಗತ್ಯ ಬೇಡಿಕೆಯೇನೂ ಆಗಿರಲಿಲ್ಲ. ಇದರಿಂದ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಬದುಕಿನ ಮೇಲೆ ವಿಶೇಷ ಪ್ರಯೋಜನ ಏನೂ ಆಗೋದಿಲ್ಲ. ಇದರ ಬದಲಿಗೆ ತೆಲಂಗಾಣ ಸರ್ಕಾರದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯವನ್ನ ಹೆಚ್ಚಿಸಿದ್ರೆ ಅದರಿಂದ ಅಲ್ಲಿನ ಮುಸ್ಲಿಮರಿಗೆ ಬಹಳಷ್ಟು ಲಾಭ ಆಗ್ತಾ ಇತ್ತು. ತೆಲಂಗಾಣ ಸರ್ಕಾರದಲ್ಲಿ ಮುಸ್ಲಿಂ ಸಚಿವರು ಒಬ್ಬರೂ ಇಲ್ಲ, ಯಾಕೆ ಅವರಿಗೂ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡಿ ಅನ್ನೋದು ಅಲ್ಲಿನ ಮುಸ್ಲಿಮರ ಬೇಡಿಕೆಯಾಗಿದ್ರೆ ಸೂಕ್ತ ಆಗ್ತಾ ಇತ್ತು. ಮುಸ್ಲಿಮರಿಗೆ 1 ಗಂಟೆ ಕಡಿಮೆ ಕೆಲಸ ಉಳಿದ ಧರ್ಮೀಯರಲ್ಲಿ ಅನಗತ್ಯ ಅಸೂಯೆಯನ್ನ, ಅಸಹನೆಯನ್ನ ಬಿತ್ತುವ ಸಾಧ್ಯತೆಗಳಿವೆ. ನಾಳೆ ಬಿಜೆಪಿ ಮತ್ತು ಸಂಘ ಪರಿವಾರ ಇದನ್ನೇ ಮುಂದಿಟ್ಟುಕೊಂಡು ಗದ್ದಲ ಎಬ್ಬಿಸಿ ಆ ಕೊಡುಗೆಯನ್ನು ಹಿಂದಕ್ಕೆ ತೆಗೆದುಕೊಂಡು ಅದನ್ನೇ ತಮ್ಮ ಸಾಧನೆಯಾಗಿ ಬಿಂಬಿಸುವ ಸಾಧ್ಯತೆಗಳಿವೆ. ಅಲ್ಪಸಂಖ್ಯಾತರನ್ನ ಹಿಂದೂಗಳ ಮೇಲೆ ಎತ್ಕಟ್ಟೋಕೆ, ಸಮಾಜವನ್ನ ವಿಭಜಿಸೋಕೆ ಬಳಸುವ ಸಾಧ್ಯತೆಗಳೂ ಇವೆ. ಇಂದು ಈ ದೇಶದಲ್ಲಿ ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಸರ್ಕಾರದಿಂದ ಯಾವುದೇ ಅನುಕಂಪವನ್ನ ಅವರು ಸರ್ಕಾರದಿಂದ ನಿರೀಕ್ಷಿಸ್ತಾ ಇಲ್ಲ. ಸಂವಿಧಾನ ತನಗೆ ನೀಡಿರುವ ಹಕ್ಕುಗಳನ್ನಷ್ಟೇ ಅವರು ಅಪೇಕ್ಷಿಸ್ತಾ ಇದ್ದಾರೆ. ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಗುರುತಿಸಿ ಅವರನ್ನ ಅಭಿವೃದ್ಧಿಯ ದಿಕ್ಕಿಗೆ ಮುನ್ನಡೆಸೋದು ತನ್ನ ಜವಾಬ್ದಾರಿ ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಿ. ಅವರಿಗೆ ಅರ್ಹವಾಗಿ ನ್ಯಾಯವಾಗಿ ಸಿಗಬೇಕಾಗಿರುವ ಸವಲತ್ತುಗಳನ್ನಷ್ಟೇ ನೀಡಿದ್ರೆ ಸಾಕು. ಕನ್ನಡಿಯ ಗಂಟು ತೋರಿಸಿ ಅವರನ್ನ ವಂಚಿಸೋದನ್ನ ಇನ್ನಾದ್ರೂ ನಿಲ್ಲಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.